ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಂದಾಸ್ ಪಾರುಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ನನ್ನ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ನ ನನ್ನ ಜೊತೆ ಇದು ದೇವಸಂದ್ರ ರಾಮಯ್ಯ ಹಾಸ್ಪಿಟಲ್ ಹತ್ರ ಬರೋದು ಬೆಂಗಳೂರು. ಬಟ್ ನಾನು 4 ವರ್ಷ ಈ ಒಂದು ಏರಿಯಾದಲ್ಲೇ ಬದುಕಿರೋಂತಹ ಒಂದು ಏರಿಯಾ. ತುಂಬ ಅಂದರೆ ನಾವು ಯಾವಾಗಲೂ ಪಿ ಜಿಯಲ್ಲಿ ಇರ್ತಿದ್ದೆ. ಬಟ್ 2ನೇ ಲಾಕ್ಡೌನಲ್ಲಿ ಪಿ ಜಿ ಕ್ಲೋಸ್ ಆಗಿಬಿಡ್ತು. ಅವಾಗ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಎಲ್ಲ ಕೊಲೀಗ್ಸ್ ಹತ್ರ ಹೇಳಿದೆ, ಈ ಥರ ಪಿ ಜಿ ಕ್ಲೋಸ್ ಆಗಿಬಿಡ್ತು, ನಾನೊಬ್ಬಳೇ ಇರೋದು ಅಂದಿದ್ದಕ್ಕೆ ಅವರೆಲ್ಲರೂ ತಕ್ಷಣವೇ ನನಗೊಂದು ರೂಮ್ ಅರೇಂಜ್ ಮಾಡಿ ರೂಮ್ ಮಾಡಿಕೊಟ್ಟು, ಈ ಏರಿಯಾದಲ್ಲಿ ರೂಮ್ ಮಾಡಿಕೊಟ್ಟು, ಇದೇ ಒಂದು ಗಣಪತಿ ದೇವಸ್ಥಾನದ ಹತ್ರ ಒಂದು ರೂಮ್ ಮಾಡಿಕೊಟ್ಟಿದ್ದು. ಅವರೆಲ್ಲ ಐಟಮ್ ಎಲ್ಲ ತಂದು ಒಂದೇ ದಿನದಲ್ಲೇ ನಂಗೆ ರೆಡಿ ಮಾಡಿಕೊಟ್ಟಿದ್ದು. 4 ವರ್ಷ ಇದೇ ಒಂದು ಏರಿಯಾದಲ್ಲಿ ಜೀವನ ಮಾಡಿದ್ದೀನಿ. ಬಟ್ ಬೆಂಗಳೂರು ಅಷ್ಟು ಈಸಿ ಅಲ್ಲ ಬದುಕೋದಕ್ಕೆ. ಒಂದು ನನಗೆ ಜೀವನದ ಮೌಲ್ಯ ಹೇಳ್ಕೊಟ್ಟಂಥ ಒಂದು ಏರಿಯಾ. ಇದನ್ನು ಈ ವರ್ಷ ನಾನು ಚೇಂಜ್ ಮಾಡ್ತಾಯಿದ್ದೀನಿ. 4 ವರ್ಷದ ನಂತರ ಬದಲಾವಣೆ ಇರಲಿ ಅಂತೇಳಿ. ಇದು ಮಹಾಬಜಾರು. ತುಂಬ ಈಸಿ ಆಗ್ತಾಯಿತ್ತು ನನಗೆ. ಮಹಾಬಜಾರಲ್ಲಿ ಏನೇ ಬೇಕಂದರೂ ಎಲ್ಲ ಥರದ ಐಟಮು ಸಿಗ್ತಾಯಿತ್ತು. ಹಾಗಾಗಿ ಕಷ್ಟ ಅನ್ನಿಸ್ತಾ ಇರಲಿಲ್ಲ. ಎಲ್ಲ ಐಟಮು ಸಿಗುತ್ತೆ ಇದ್ರೊಳಗೆ ಹೋದರೆ ಅಂತ. ಇದು ನನಗೆ ಹತ್ತಿರ ಇರೋದ್ರಿಂದ ತುಂಬ ಶಾಪಿಂಗ್ ಮಾಡ್ತಿದ್ದೆ. ನಾನೀಗ ಬೇರೆ ಕಡೆ ಶಿಫ್ಟ್ ಆಗ್ತಾ ಇರೋದ್ರಿಂದ ತುಂಬ ಮಿಸ್ ಮಾಡ್ಕೊಳ್ತೀನಿ. ಏನೂ ನಂಗೆ ತೊಂದರೆ ಅನ್ನಿಸ್ತಾ ಇರಲಿಲ್ಲ. ಎಲ್ಲದೂ ನಿಯರ್ ಇತ್ತು ನನಗೆ. ATM, ದೇವಸ್ಥಾನ, ಪ್ರತಿಯೊಂದೂ ಈ ಏರಿಯಾದಲ್ಲೇ ನಾನು ಯಾವಾಗಲೂ 4 ವರ್ಷದಿಂದ 4 ವರ್ಷ ಇದ್ದೀನಿ ಅನ್ನೋದೇ ನನಗೆ ಆಶ್ಚರ್ಯ ಅನಿಸುತ್ತೆ. ಇಲ್ಲಿ ನೋಡಿ, ಇದೊಂದು ಅಂಗಡೀಲಿ ಪಾನಿಪೂರಿ ಬಿಟ್ಟರೆ ಬಟ್ ಎಲ್ಲೂ ತಿನ್ನೋಕೆ ಹೋಗ್ತಾ ಇರಲಿಲ್ಲ ನಾನು. ಇದೊಂದು ಅಂಗಡಿಯಲ್ಲಿ 15 ದಿನಕ್ಕೆ ಒಂದು ಸರಿ ಬಂದು ತಿಂದು ಹೋಗ್ತಾಯಿದ್ದೆ ನೆನಪಾದಾಗ, ಅಥವಾ ಪಾನಿ ಕುಡಿಬೇಕು ಅಂದಾಗ, ಗಂಟಲು ನೋವಾದಾಗ ಪಾನಿ ಕುಡಿದ್ರೆ ಒಳ್ಳೆಯದು. ಹಾಗಾಗಿ ನಾನು ಇಲ್ಲಿ ಪಾನಿ ಕುಡಿಯೋಕ್ಕೆ ಬರ್ತಿದ್ದೆ. ಇದು ನನ್ನ ಅಂಗಡಿ. ಅಂದರೆ ಈ ಅಂಗಡಿಯಲ್ಲೇ ನಾನು ಯಾವಾಗಲೂ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದು. ಈ ಅಂಗಡಿಯಲ್ಲಿರೋ ಅಂಕಲ್ ಆಂಟಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಈ ಒಂದು ಲಾಸ್ಟ್ ವಿಡಿಯೋ ಇದು ನಾನಿದ್ದಂಥ ರೂಮು. ನನ್ನ ರೂಮ್ ಮೇಲಿದೆ, ಕೆಳಗಡೆ ಇದೆಲ್ಲ ಮೆಡಿಕಲ್ ಇದೆ. ATM, ಮೆಡಿಕಲ್ಲು, ಅಂಗಡಿ ಎಲ್ಲ ಒಂದೇ ಹತ್ರ ಸಿಗುತ್ತೆ ಅಂತ ಹೇಳಿ ನಾನು ಇಷ್ಟು ವರ್ಷ ಇಲ್ಲೇ ಇದ್ದೆ. ಬಟ್ ಇವಾಗ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಬೇರೆ ಏರಿಯಾಕ್ಕೆ ಹೋಗಿರೋದ್ರಿಂದ ಈ ರೂಮ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ವರ್ಷ ಪಿ ಹಾಸ್ಟೆಲ್ ಜೀವನ ನೋಡಿ ಅದಾದಮೇಲೆ ರೂಮನ್ನು ಮಾಡಿಕೊಂಡು, ಅಂದರೆ ಸ್ಟಾರ್ಟಿಂಗ್ ಬೆಂಗಳೂರು ಬಂದಾಗ ತುಂಬ ಕಷ್ಟ ಆಗಿತ್ತು. ಅಂದರೆ ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂದರೆ ತುಂಬ ಕಷ್ಟ ಆಗಿತ್ತು. ಇದು ನನ್ನ ರೂಮ್ ಮೊದಲೇ ಆಗಿತ್ತು. ಇದನ್ನು ಚೇಂಜ್ ಮಾಡ್ತಾಯಿದ್ದೀನಿ. ಫಸ್ಟ್ 2ನೇ ಕರೋನಾ ಬಂದಮೇಲೆ ಮಾಡಿರೋ ರೂಮು. ಬಿಟ್ಟು ಬೇರೆ ಕಡೆ ಹೋಗ್ತಾಯಿದ್ದೀನಿ. ತುಂಬಾ ಜೀವನದ ಅರ್ಥ ಕಲ್ಪಿಸಿದಂತಹ ಒಂದು ತಿಂಡಿ ತಿಂದ್ಕೊಂಡು ಸ್ವಲ್ಪ ಇದು ನನ್ನ ಹೊಸ ರೂಮು. ಇವಾಗ ನೋಡಿರೋದು ಇನ್ನೂ ಕಟ್ಸಿರೋದು ಅವರು. ಅದಾದಮೇಲೆ ಪೂಜೆ ಮಾಡಿದ್ರು ಹೊಸ ಓನರ್ ಆಂಟಿ. ತುಂಬ ಚೆನ್ನಾಗಿ ಪೂಜೆನ ಮಾಡಿದರು. ಅದು ಹೊಸದಾಗಿ ಕಟ್ಸಿರೋದಲ್ವ, ಹಾಗಾಗಿ. ಇದು ನನ್ನ ನೆಕ್ಸ್ಟ್ ಬರೋಂಥ ರೂಮ್ ಇದಾಗಿತ್ತು. ನಾನು ಒಂದು ಕಡೆ ಏನಾದರೂ ಚೆನ್ನಾಗೈತೆ ಅಂತ ಹೇಳಿ ಉಳ್ಕೊಬಿಟ್ರೆ ಅಲ್ಲೇ ಉಳ್ಕೊಬಿಡ್ತೀನಿ. ಅದೇ ರೀತಿ ಇದು ಕೂಡ ಹಳೆ ರೂಮು. ಅವ್ರು ಈ ಥರ ಪೂಜೆ ಮಾಡಿದ್ರು, ಕುಂಕುಮ ಕರೆದಿದ್ರು. ಹೊಸ ರೂಮ್ ಆಗಿರೋದ್ರಿಂದ ನಾನು ಬಂದು ಕುಂಕುಮ ತೊಗೊಂಡು ಹೋಗಿದ್ದೆ. ಅದಾದಮೇಲೆ ಒಂದು ಇನ್ಸಿಡೆಂಟ್ ಆಯಿತು. ಊರಿಗೆ ಹೋಗಲೇಬೇಕಾಗಿತ್ತು. ಅಂದರೆ ಜಮೀನು ವಿಷಯವಾಗಿ ಒಂದು ಸ್ವಲ್ಪ ಇಶ್ಯೂ ಆಗಿತ್ತು. ಅದು ಕೋರ್ಟ್ವರೆಗೂ ಹೋಗಿತ್ತು. ಹಾಗಾಗಿ ನಾನು ಊರ ಕಡೆ ಹೋಗಲೇಬೇಕಾಗಿತ್ತು. ಏನೇ ಆದರೂ ಏನೇ ಬ್ಯುಸಿ ಇದ್ರೂ ಬೆಂಗಳೂರಲ್ಲಿ ಫ್ಯಾಮಿಲೀಲಿ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ನಾವು ಹೋಗಲೇಬೇಕು. ಬೆಂಗಳೂರಲ್ಲಿದ್ದ ರಜೆ ಕೊಡಲ್ಲ, ಅದು ಕಷ್ಟನೇ. ಅದಾದಮೇಲೆ ಇದು ನಮ್ಮ ಶಿಕಾರಿಪುರದ ಕೋರ್ಟು. ಇದು ನಮ್ಮ ತಂದೆಯ ಪರವಾಗಿ ಒಂದು ಸ್ವಲ್ಪ ಓಡಾಡಬೇಕಾಗಿತ್ತು. ಹಾಗಾಗಿ ಇದು ನಮ್ಮ ಶಿಕಾರಿಪುರದ ನ್ಯಾಯಾಲಯ. ನಾನಂತೂ ಇಷ್ಟು ಹತ್ತಿರವಾಗಿ ನಾನು ನೋಡಿರಲಿಲ್ಲ. ಇದು ಫಸ್ಟ್ ಟೈಮು ನಾನು ನೋಡಿದ್ದು.
ವಾದ ವಿವಾದ ಇಲ್ಲ. ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನಾವೆಲ್ಲ ಟಿ ವಿಲಲ್ಲೇ ನೋಡ್ತಾ ಇದ್ವಿ. ಇದು ನಮ್ಮ ಫ್ಯಾಮಿಲಿಗಳಿಗೆ ಆದಾಗ ನಾವೇ ಸ್ಟ್ಯಾಂಡ್ ತೊಗೋಬೇಕು, ಏನೂ ನೋಡೋಕ್ಕಾಗಲ್ಲ. ಆಮೇಲೆ ಇಲ್ಲೊಂದು ಮೆಸ್ ಇತ್ತು, ಊಟಕ್ಕೆ ಹೋಗಿದ್ವಿ, ಹೋಳಿಗೆ ಊಟ ತುಂಬ ಚೆನ್ನಾಗಿತ್ತು. ನಾವು ಬೆಂಗಳೂರಲ್ಲಿ ಅದನ್ನೇ 200-300 ರೂಪಾಯಿ ಕೊಡ್ತೀವಿ, ಬಟ್ ಬರೀ 110 ರೂಪಾಯಿಗೆ ಊಟ. ತುಂಬ ಅದ್ಭುತವಾಗಿತ್ತು ನಿಜ ಹೇಳ್ಬೇಕಂದ್ರೆ. ಶಿಕಾರಿಪುರದ ಮೆಸ್ಸಲ್ಲಿ ಮನೆ ಊಟದ ಥರ ಇತ್ತು. ಅದು ನಾವು ಯಾವತ್ತೂ ಈ ಥರ ಹತ್ತಿರವಾಗಿ ನೋಡಿಲ್ಲ. ನಾವೆಲ್ಲ ಟಿ ವಿಲೇ ನೋಡಿದ್ದು, ಏನು ಕೋರ್ಟು ಹೇಗೆ ನಡೆಯುತ್ತೆ ಏನು ಇತ್ತಂತ. ಅದಾದಮೇಲೆ ಇದು ನಾನು ತುಂಬ ಅಂದರೆ ಫಸ್ಟ್ ಟೈಮ್ ಇಷ್ಟು ಹತ್ತಿರವಾಗಿ ಒಂದು ಕ್ಯೂರಿಯಾಸಿಟಿ ಇತ್ತು ನನಗೆ, ನೋಡಬೇಕಂತ. ಇಷ್ಟು ಹತ್ತಿರದಲ್ಲಿ ನಿಂತ್ಕೊಂಡು ನೋಡಿರೋಂಥ ಒಂದು ವಾದ ವಿವಾದ. ತುಂಬ ಯಾರೇ ಆಗಲಿ ಕಾನೂನಿಗೆ ಗೌರವ ಕೊಡಲೇಬೇಕು. ಕಾನೂನು ಈ ರೀತಿ ಒಂದು ತೀರ್ಮಾನ ನಡೀತಾ ಇತ್ತು ನಮ್ಮ ಜಮೀನು ವಿಷಯವಾಗಿ. ಅದನ್ನು ನಾನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದೆ. ಯಾಕೆ ಅಂತ ಹೇಳಿದ್ರೆ, ಕಾನೂನನ್ನು ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು. ಅದು ಹೇಳಿದಂತಲೇ ನಾವು ನಡ್ಕೊಳ್ಳೇಬೇಕು. ಎಷ್ಟೇ ದುಡ್ಡಿದ್ರೂ ಕಾನೂನು ಮುಂದೆ ಯಾವುದೂ ಅಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು. ಹಾಗೆ ನನಗೆ ಒಂದು ಅನಿಸಿದ್ದಂದರೆ, ನಾವು ಎಷ್ಟೇ ತಿಳ್ಕೊಂಡ್ರೂ ಇನ್ನೂ ತಿಳ್ಕೊಬೇಕಾದಂಥ ತುಂಬಾ ಇರುತ್ತೆ. ನಾವು ಅಂದ್ಕೊಳ್ತೀವಿ, ಅದಾದಮೇಲೆ ಮನೇಲಿ ನೋಡಿ ಮಗುನ ರೆಡಿ ಮಾಡೋದು, ಇದು ಒಂದು ಬಿಗ್ ಚಾಲೆಂಜ್. ನಮ್ಮನೆ ಪಾಪು ಇದು ಫಸ್ಟ್ ಟೈಮ್ ನನ್ನ ಹತ್ರ ಮೇಕಪ್ ಮಾಡಿಸ್ಕೊಳ್ತಾ ಇರೋದು. ನನಗೆ ಮೇಕಪ್ ಅಂದರೆ ತುಂಬ ಇಷ್ಟ ಮಾಡೋದು. ನಾನು ಮಾಡ್ಕೊಳಕ್ಕೆ ಇಷ್ಟಪಡೋಲ್ಲ ಅಷ್ಟೊಂದು, ದೊಡ್ಡವ್ರು ಬೇರೆಯವರಿಗೆ ಇಷ್ಟಪಡ್ತೀನಿ. ಅವನಿಗೆ ಮುಖಕ್ಕೆ ಸ್ನೋ ಪೌಡ್ರ್ ಹಾಕಿ ಮೇಕಪ್ ಮಾಡೋದು ಕಷ್ಟ, ಆದ್ರೂ ಬಿಟ್ಟಿಲ್ಲ ನೋಡಿ. ಅವನ್ನ ಹೇಳ್ದಂಗೆ ಮಾಡಿಸ್ಕೊಳ್ತಾ ಇದ್ದ. ನನಗೆ ತುಂಬ ಇಷ್ಟ ಮಕ್ಕಳು ಅಂದರೆ, ಇನ್ನೂ ಇಷ್ಟ ಮೇಕಪ್ ಮಾಡೋದಂದರೆ. ಇನ್ನು ಹೆಣ್ಮಗು ಸಿಕ್ಕರಂತೂ ಬಿಡು ಹೇಳೋಕ್ಕೆ ಆಗಲ್ಲ, ಅಷ್ಟು ಇಷ್ಟಪಡ್ತೀನಿ ನಾನು ರೆಡಿ ಮಾಡೋಕ್ಕೆಲ್ಲ. ಅವನು ಅಳ್ತಾ ಇದ್ದ. ನಮ್ಮನೆ ಪಾಪುಣ್ಣಿ ರೆಡಿ ಆಗೋದು ನೋಡಿ, ನಾನೇ ಮಾಡ್ತಾಯಿದ್ದೆ. ಮತ್ತೆ ಬೆಂಗಳೂರಿಗೆ ಬಂದರೆ ಆ ಚಾನ್ಸ್ ಸಿಗಲ್ಲ ಅಂತ ಹೇಳಿ. ಆದರೂ ನಮ್ಮನೆ ಪಾಪು ಮಾಡಿಸ್ಕೊಂತು. ಇಬ್ಬರು ಚೆನ್ನಾಗಿ ಕಾಣಬೇಕು. ಚೆನ್ನಾಗಿ ಕಂಡಿಲ್ಲ ಅಂದ್ರೆ ಅವಾಗಿರೋದು. ಅಂತೂ ಇಂತೂ ಸುಮ್ಮನೆ ಕೂತ್ಕೊಂಡು ರೆಡಿ ಆಗ್ತಾಯಿದ್ದೆ. ಇದು ಫಸ್ಟ್ ಟೈಮ್ ನಾನು ರೆಡಿ ಮಾಡ್ತಾ ಇದ್ದಿದ್ದು. ಫಸ್ಟ್ ಟೈಮ್ ಅಲ್ಲ, ಇದು 2ನೇ ಸರಿ. ಸುಮ್ಮನೆ ಕೂರ್ತಾನೆ, ಅವನ ಕೈಯಲ್ಲಿ ಏನಾದರೂ ಕೊಟ್ಟರೆ ಸಾಕು ಆಟ ಆಡ್ತಾ ಇರ್ತಾನೆ. ತುಂಬ ತುಂಬ ಕ್ಯೂಟು, ತುಂಬ ಒಳ್ಳೆಯವನು ನನ್ನ ಕುಶಾನ. ನೋಡಿ ಎಷ್ಟು ನೀಟಾಗಿ ಹಾಕ್ಸ್ಕೊತಾನೆ ಪೌಡ್ರ. ಕೈಲಿ ಏನಾದರೂ ಬೇಕು ಆಟ ಆಡೋದಕ್ಕೆ, ಅದನ್ನು ಕೊಟ್ಟರೆ ಸಾಕು ಆರಾಮಾಗಿರ್ತಾನೆ. ಅಂತೂ ಇಂತೂ ರೆಡಿ ಆದ. ಬೊಟ್ಟಿಡೋದೇ ಕಷ್ಟ ಅವನಿಗೆ. ಕೂತಿರೋದು ನೋಡಿ ಎಷ್ಟು ಚೆನ್ನಾಗಿ. ಇಷ್ಟ ಬಂದವು ಅಲ್ಲೊಂದಿದೆ. ಅವ್ರ ಅಕ್ಕ ನಾನು ಕೂತಿದ್ದೀವಿ. ಅವ್ರ ಅಕ್ಕಂದು ಕ್ಯಾಮ್ರಾಮನ್ನು. ಬೊಟ್ಟಿಡಬೇಕು, ಹೀಗಿರೋದು, ಇವಾಗಿರೋದು ಬೊಟ್ಟಿಡೋದು ಸಾಹಸ. ಒಳ್ಳೆ ಒಂದೀಗ ಆಟದ ಕಡೆ ಗಮನ.
ಹ್ಞೂ ಹ್ಞೂ ಕಷ್ಟ ಸುಮ್ಮನೆ ಇಟ್ಕೊಂಡ ಇವಾಗ ಅಳ್ತಾನೆ. ಇಂಥ ಇಂಥ ಮೇಕಪ್ ರೆಡಿ ಆಯಿತು. ಮುಂದೆ ಹಿಡ್ದಾಳ ಪ್ಯಾಂಟ್ ನಾ ಹಿಡಿದೇನ್ ಬಿಡಪ್ಪ. ನನಗೆ ತುಂಬ ಇಷ್ಟ. ನಾವು ರೆಡಿ ಅದೀವಿ ಅಲ್ಲಣ್ಣ. ಹಾಂ ಈಗ ತೆಗಿ. ಅಲ್ಲಣ್ಣ ಅಲ್ಲ ಅಲ್ಲೇ ಅಲ್ಲ ಬಂದರೆ ಚನ್ 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 ಆ ಕರಿ ಖುಷಿ ಕುಶಾನ ಕಕ್ಕ ಇಲ್ಲದ ಅಬ್ಬ ಅಬ್ಬ ಹೊಡ್ತರ ಸರಿ ಅಬ್ಬ ಚು ಬಾರೆ ಬಾರೆ ಬಂಗಡಿ ಅಕ್ಕಕ ಅಕ್ಕಕ ಅಕ್ಕಕೆ ಕಲ್ಲ 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 ಕಟ್ ಮಾಡಿ ಮಾಡು ಮತ್ತೆ. ಬಾಯ್ ಬಾಯ್ ಹಾಂ ಕರಿ. ಬಾಯ್ ಮಮ್ಮ ಮಮ್ಮ ಜ್ವಲ್ಸು ಇರ್ತೈತೆ ಜ್ವಲ್ಲು. ಜಗಳ ಮಾಡು ಜಗಳ ಮಾಡು ಜಗಳ ಮಾಡು ಜಗಳ ಮಾಡು ಜಗಳ ಮಾಡು ಜಗಳ. ಟೀಚರ್ ಬಂದ್ರ ಮಗನ ಕರಿ ಅಣ್ಣ ಕರಿ ಬಾಬಾ ಗದ್ದ ಖುಷಿ ಅಕ್ಕವ ಖುಷಿ ಖುಷಿ ನೋಡು ಖುಷಿ ಕರಿ ನೋಡು ಖುಷಿ ಖುಷಿ ಬಾಯ್ಲಿ ಪಾಪು ಪಾಪು ಹಣೆ ಕರಿ ಹಣೆ ಕರಿ ಹಣೆ ಕರಿ. ಬಾ 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 ಏನು ಕರಿ ತಾತ ಕರಿ ತಾತ 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 ಕರಿ ಖುಷು ತಾತ ಬಾ 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 ತಾತ ಹಾಕೋನ್ ಕರಿ ಖುಷು ಖುಷು